ನಮಸ್ಕಾರ. ಇವತ್ತಿನ ದಿವಸ ನಾವು ಮಹಾಪೌರರು ಮತ್ತು ಎಲ್ಲ ಕಾರ್ಪೊರೇಟರ್ಸು ಮತ್ತು ಶಾಸಕರಾದಿಯಾಗಿ ಇವತ್ತು ನಾವು ಇಲ್ಲಿ ರಾಕಸ್ಕೋಪ್ ಡ್ಯಾಮಿಗೆ ವಿಸಿಟ್ ಮಾಡಿದಾಗ ಇಲ್ಲಿ ಪರಿಸ್ಥಿತಿ ಏನಪ್ಪ ಅಂದ್ರೆ ನೀರು ಲೆವೆಲ್ ಸ್ವಲ್ಪ ಕಡಿಮೆ ಇರೋದರಿಂದ ನಾವು ಹಿಡ್ಕಲ್ ಡ್ಯಾಮು ಮತ್ತು ಇದನ್ನು 20 MLD ಮತ್ತು ಇದರಿಂದ ಯಾವುದು ಹಿಡ್ಕಲ್ ಡ್ಯಾಮ್ದಿಂದ 60 MLD ಈ ಥರ ಒಂದು ಕಾಂಬಿನೇಷನ್ ಮಾಡಿಕೊಂಡು ಪರ್ಯಾಯ ವ್ಯವಸ್ಥೆಯಾಗಿ ಟ್ಯಾಂಕರ್ ಇರ್ಬೋದು, ಬೋರ್ವೆಲ್ಸ್ ಇರ್ಬೋದು, ಬಾವಿಗಳಿರ್ಬೋದು, ಈ ಎಲ್ಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಆ ಟೀಮ್ ವಾಟರ್ ಬೋರ್ಡ್ದಿಂದ ಮಾಡ್ತಾ ಇದ್ದಾರೆ. ಮುಂಬರೋ ದಿನಗಳಲ್ಲಿ ನಾವು ಯಾವುದೇ ಕೊರತೆ ಆಗದಂಗೆ ನೋಡ್ತೀವಿ. ಆದರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇರೋದರಿಂದ ಎಲ್ಲ ಜನತೆಯಲ್ಲಿ ವಿನಂತಿ ಮಾಡ್ತೀವಿ, ಮಿತವಾಗಿ ಬಳಸಬೇಕು, ಅದನ್ನು ಸರಿಯಾಗಿ ಉಪಯೋಗ ತೊಗೋಬೇಕು. ಮತ್ತು ಆಲ್ರೆಡಿ 24x7 ಇದ್ದಲ್ಲಿ ಕೂಡ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಡೈಲಿ 2 ತಾಸದಂತೆ ಈಗ ಕೊಡ್ತಾ ಇದ್ದೀವಿ. ನೋಡ್ತಿರ್ಬೋದು, ಈ ನೀರಿನ ಮಟ್ಟ ಭಾಳ ಕಡಿಮೆ ಆಗಿದೆ. ಇನ್ನು ಎಲ್ಲ ಬೆಳಗಾವಿ ಜನತೆಯಲ್ಲಿ ನಾನು ಒಂದು ವಿನಂತಿ ಮಾಡ್ಕೊತೀನಿ, ನೀರನ್ನು ಸ್ವಲ್ಪ ಭಾಳ ಮಿತವಾಗಿ ಬಳಸಿ. ಈಗ ಮಳೆ ಇಲ್ಲದೆ ಇರೋ ಕಾರಣದಿಂದ ನೀರು ಭಾಳ ಕಡಿಮೆ ಇದೆ ರಾಕಸ್ಕೋಪ್ನಲ್ಲಿ. ಹಾಗೆ ಈಗ ಮುಂಬರುವಂಥ ದಿನದಲ್ಲಿ ಹಿಡ್ಕಲ್ದಿಂದ ಆಗಿರ್ಬೋದು, ನಮ್ಮ ಬೋರ್ವೆಲ್ದಿಂದ, ಟ್ಯಾಂಕರ್ದಿಂದ ನಾವು ನೀರಿನ ವ್ಯವಸ್ಥೆ ಕೂಡ ಮಾಡ್ತೀವಿ. ಇಲ್ಲಿಂದ ಈಗ 20 MLD ಅಷ್ಟೇ ಹೋಗ್ತಾ ಇದೆ. ಈಗ ಮುಂದೆ ಬರುವಂಥ ಹಿಡ್ಕಲ್ದಿಂದ ಆಗಲಿ, ಇಲ್ಲಿಂದ ಏನು ವ್ಯವಸ್ಥೆ ಬೇಕು ನಮ್ಮ ಮಹಾನಗರ ಪಾಲಿಕೆಯಿಂದ ನಾವು ವ್ಯವಸ್ಥೆ ಮಾಡ್ತೀವಿ.